ಇವತ್ತು ನಾವು ತುಂಬಾ ಟೇಸ್ಟಿ ಆದಂತ ಇಡ್ಲಿ ಪುಡಿ ಅಥವಾ ಗನ್ ಪೌಡರ್ ಅಂತ ಕೂಡ ಅಂತಾರೆ ಇದನ್ನ. ಅದು ಹೇಗ್ ಮಾಡೋದು ಅಂತ ರೆಸಿಪಿ ನೋಡೋಣ ಬನ್ನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಂದ್ರೆ ಕಡಲೆಬೇಳೆ ಒಂದು 3 ಟೇಬಲ್ ಸ್ಪೂನ್, ಒಂದು ಬೆಳ್ಳುಳ್ಳಿ, ಉದ್ದಿನಬೇಳೆ 2 ಟೀ ಸ್ಪೂನ್, ಒಂದು 10 ಮೆಣಸಿನಕಾಯಿ, ಮತ್ತೆ ಮೆಂತೆ, ಜೀರಿಗೆ ಕಾಲ್ ಟೀ ಸ್ಪೂನ್ ತಗೊಂಡಿದ್ದೀನಿ. ಈಗ ನಾನು ಒಂದೊಂದೇ ಸೆಪರೇಟ್ ಆಗಿ ಹುರ್ಕೋತಾ ಇದ್ದೀನಿ. ಹಂಗ್ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಉರಿ ಬೀಳುತ್ತೆ. ಹಸಿ ವಾಸನೆ ಅನ್ನೋದು ಇರಲ್ಲ. ಫುಲ್ ಲೋ ಫ್ಲೇಮಲ್ಲೇ ಇಟ್ಟು ಎಲ್ಲದನ್ನು ಹುರ್ಕೋತಾ ಇದ್ದೀನಿ. ಫಸ್ಟ್ ಬೇಳೆಗಳು ಎಲ್ಲ ಹುರ್ಕೊಂಡೆ. ಅದಾದ್ಮೇಲೆ ಮೆಣಸಿನಕಾಯಿ ಹುರ್ಕೋಬೋದು. ಹುರ್ಕೊಂಡು ಎಲ್ಲಾನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ಇಲ್ಲ ಅಂದ್ರೆ ಬೇಗ ಕಲರ್ ಬಂದ್ಬಿಡತ್ತೆ. ಬಟ್ ಒಳಗಡೆ ಇರೋದು ಹಂಗೆ ಇರತ್ತೆ. ಇದೆಲ್ಲ ಹುರ್ಕೊಂಡಾದ್ಮೇಲೆ ಈಗ ಇದನ್ನ ನೀವ್ ಏಂತಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಡ್ಲಿ, ದೋಸೆ ಮತ್ತೆ ಎಲ್ಲಾ ಇಂಗ್ರೀಡಿಯೆಂಟ್ಸ್‌ಗೂನು ತುಂಬಾನೇ ಚೆನ್ನಾಗಿರುತ್ತೆ. ರೈಸ್, ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೇನು ಊಟ ಮಾಡಿರುವಾಗ ತುಂಬಾನೇ ಟೇಸ್ಟಿಯಾಗಿ ಊಟ ಮಾಡಕ್ ಇಷ್ಟ ಆಗಲ್ಲ ಅನ್ನುವಾಗ ಈ ತರದ್ದು ಸ್ವಲ್ಪ ಹಾಕೊಂಡು ತುಪ್ಪ ಬೆರೆಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಂದು ಹುರಿದಿದ್ದೆಲ್ಲ ಆಯ್ತು. ಇದ್ರ ಜೊತೆಗೆ ಸ್ವಲ್ಪ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಕನ್ವರ್ಟ್ ಮಾಡ್ಕೊಂಡು, ಅದ್ರ ಜೊತೆ ಮರೀದೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಬಿಕಾಸ್ ನಾವು ಇದುವರೆಗೂನು ಇದ್ರೊಳಗಡೆ ಸ್ವಲ್ಪನೂ ಉಪ್ಪು ಹಾಕ್ಲಿಲ್ಲ. ಅದ್ರಿಂದ ಮರೀದೆ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ನೀಟಾಗಿ ರುಬ್ಕೊಳ್ಳಿ. ನನಗೆ ಅಷ್ಟೊಂದು ಸ್ಮೂತ್ ಆಗಿದ್ರೆ ಇಷ್ಟ ಇಲ್ಲ. ಅದ್ರಿಂದ ಸ್ವಲ್ಪ ತರಿತರಿಯಾಗಿರೋ ಅಂತ ತರ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದೀನಿ. ನೋಡಿ ನಮ್ದೀಗ ಟೇಸ್ಟಿ ಆದಂತ ಇಡ್ಲಿ ಪುಡಿ ರೆಡಿ. ಇದನ್ನ ಗೀ ಪೊಡಿ ಇಡ್ಲಿ, ಗೀ ಪೊಡಿ ದೋಸೆ ಈ ತರದಕ್ಕೆ ತುಪ್ಪ ಹಾಕಿ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಖಂಡಿತ ನಿಮ್ಗೆ ತಿಳಿಸಿ. ಥ್ಯಾಂಕ್ ಯು.